ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೇ, ನಾನು ಅಷ್ಟು ಎಚ್ಚರಿಕೆ ಕೊಟ್ಟ ಮೇಲೂ ಕಿವಿ ಮಾತು ಹೇಳಿದ ಮೇಲೂ ನಿನ್ನ ಕಡೆಯಿಂದ ಯಾವ ರೆಸ್ಪಾನ್ಸು ಇಲ್ವಲ್ಲ. ನೀನೇನೂ ಮಾಡದೆ ತಟಸ್ಥಳಾಗಿ ಉಳಿದ್ರೆ ಆಮೇಲೆ ಪರ್ಮನೆಂಟಾಗಿ ತಟಸ್ಥಳಾಗಿ ಉಳಿಬೇಕಾಗತ್ತೆ. ಆಮೇಲೆ ಎಲ್ಲ ಅವಕಾಶನೂ ಕಳ್ಕೊಂಡ್ಬಿಡ್ತೀಯ ಸಿಸ್ಟರ್. ಮಿಂಚಿ ಹೋದ ಕಾಲಕ್ಕೆ ಉಳಿಯೋದು ಪಶ್ಚಾತ್ತಾಪ ಮಾತ್ರ ಸಿಸ್ಟರ್. ಇದು ನಿನಗೆ ನೆನಪಿರಲಿ. ನಾನು ಏನು ಮಾಡ್ತಿಲ್ಲ ಅನ್ನೋ ಮಾತ್ರಕ್ಕೆ ಏನು ಮಾಡೋದಿಲ್ಲ ಅಂತಲ್ಲ ಅಣ್ಣ. ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದೀನಿ. ಓ, ಕಾದು ನೋಡುವ ತಂತ್ರ, ರಣತಂತ್ರ. ಹಾಂ ಅಣ್ಣ, ಎಲ್ಲ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ನಿರ್ಧಾರನೂ ನಾನು ಹೇಳೋ ಥರ ಆಗತ್ತೆ. ಚದುರಂಗ ಆಟದಲ್ಲಿ ಚೆಸ್ಸಲ್ಲಿ ರಾಣಿ ಕೊನೆ ತನಕ ಇರಬೇಕು. ರಾಣಿ ಇದ್ರೇ ಆಟಕ್ಕೆ ಒಂದು ಕಳೆ. ಮತ್ತೆ ಆ ರಾಣಿ ನಾನೇ ಆಗಿರಬೇಕು. ನಾನು ಯಾವಾಗಲೂ ಮಹಾರಾಣಿಯಾಗೇ ಇರಬೇಕು. ಮೆರಿಬೇಕು, ಮೆರಿತಾನೇ ಇರಬೇಕು. ಹಾಗಿಷ್ಟೇ, ಅಧಿಕಾರ ಅನ್ನೋದು ಹುಲಿ ಮೇಲಿನ ಸವಾರಿ ಇದ್ದಂಗೆ, ಅದರ ಥ್ರಿಲ್ಲೇ ಬೇರೆ. ಆದರೆ ಅಲ್ಲೊಂದು ಅಪಾಯನೂ ಇದೆ. ನೀನೇನಾದರೂ ಪವರ್ ಕಳ್ಕೊಂಡ್ರೆ ಅವಳು ಸ್ಟ್ರಾಂಗ್ ಆಗ್ತಾಳೆ ಸಿಸ್ಟರ್. ಅವಳು ಸ್ಟ್ರಾಂಗ್ ಆದರೆ ನೀನು ವೀಕ್ ಆಗ್ತೀಯ. ಆಮೇಲೆ ನಿಧಾನಕ್ಕೆ ಹತಾಶೆ, ನಿರಾಶೆ ನಿನ್ನನ್ನು ಆವರಿಸ್ಕೊಂಡ್ಬಿಡುತ್ತೆ. ನಿನ್ನ ಕೈಗೊಂಬೆ ಆಗಿದ್ದ ಗೌತಮ್ ನಿನ್ನ ಕೈಯಿಂದ ಜಾರಿ ಆ ಭೂಮಿಕನ ಕೈವಶ ಆಗ್ಬಿಡ್ತಾನೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ತಾನೆ. ಈ ಮದುವೆಯಿಂದಾನೆ ನಾನು ಎಲ್ಲನೂ ಮತ್ತೆ ನನ್ನ ಕಂಟ್ರೋಲ್ಗೆ ತಗೋತೀನಿ. ನನ್ನ ಸ್ಟ್ರಾಟಜಿನ ಚೇಂಜ್ ಮಾಡ್ಕೋತೀನಿ. ಗುರಿ ಒಂದೇ, ಆದರೆ ದಾರಿನೇ ಬೇರೆ. ಇಂಟ್ರೆಸ್ಟಿಂಗ್ ಆಗಿದೆ ಸಿಸ್ಟರ್. ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ. ಏನು ಮಾಡ್ತೀಯ ಸಿಸ್ಟರ್? ನೀನೇ ಹೇಳ್ದೆಯಲ್ಲ, ತಂತ್ರದ ಜೊತೆ ಕುತಂತ್ರ, ಶಕ್ತಿ ಜೊತೆ ಯುಕ್ತಿ ಇರಬೇಕು ಅಂತ. ಅದನ್ನೇ ಹೇಳಿ ಅತ್ತೆ, ಈಗೇನು ಅಂತ? ಭೂಮಿಕಾ, ನಾನಿವಾಗ ಏನೇ ಹೇಳಿದ್ರು ನಿನಗೆ ತಪ್ಪಾಗೆ ಕಾಣಿಸುತ್ತೆ. ನಿನಗೆ ಬರೀ ನನ್ನ ಕೋಪ ಕಾಣಿಸುತ್ತೆ. ಆದರೆ ಆ ಕೋಪದಿಂದ ಇರೋ ಕಾರಣ ಕಾಳಜಿ ಅನ್ನೋದು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.